ಭಾರತೀಯ ಚಿತ್ರರಂಗದ ಅಪ್ರತಿಮ ನಾಯಕಿಯರಲ್ಲಿ ಶ್ರೀದೇವಿ ಅಗ್ರಸ್ಥಾನದಲ್ಲಿದ್ದಾರೆ. ಅವರು ತಮ್ಮ ಸೌಂದರ್ಯ, ಲಾವಣ್ಯ ಮತ್ತು ವಿಶಿಷ್ಟ ನಟನೆಯಿಂದ ಭಾರತೀಯ ಚಿತ್ರರಂಗಕ್ಕೆ ಒಂದು ಹೊಸ ಮೆರುಗು ನೀಡಿದರು. ಅವರು ನಟಿಸಿದ ಎಲ್ಲಾ ಭಾಷೆಗಳಲ್ಲಿಯೂ ಬ್ಲಾಕ್ಬಸ್ಟರ್ ಸಿನಿಮಾಗಳನ್ನು ಹೊಂದಿದ್ದಾರೆ. ಶ್ರೀದೇವಿ ಮತ್ತು ರಜನಿಕಾಂತ್ ಅನೇಕ ತಮಿಳು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ. ಪ್ರೇಕ್ಷಕರಿಗೂ ಅವರ ಕೆಮಿಸ್ಟ್ರಿ ಇಷ್ಟವಾಯಿತು. ಇವರಿಬ್ಬರು ಸ್ಕ್ರೀನ್ ಮೇಲೆ ಒಂದಾದರೆ ಥಿಯೇಟರ್ ಗಿಜಿಗುಡುತ್ತಿತ್ತು. ಶ್ರೀದೇವಿ ಕೇವಲ 13 ವರ್ಷದವರಿದ್ದಾಗ ರಜನಿಕಾಂತ್ ಜೊತೆ ಬಾಂಧವ್ಯ ಬೆಳೆಸಿಕೊಂಡರು ಎನ್ನಲಾಗಿದೆ. ಅದಕ್ಕಾಗಿಯೇ ಅವಳ ಸಹನಟರು ಸಹ ಅವಳನ್ನು ಪ್ರೀತಿಸುತ್ತಿದ್ದರು. ಒಂದು ಹಂತದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಅವರನ್ನು ನಾಯಕಿಯಾಗಿ ಆಯ್ಕೆ ಮಾಡಲು ಆದ್ಯತೆ ನೀಡಿದ್ದರು. ಇದಲ್ಲದೆ ಅವರು ಶ್ರೀದೇವಿಯೊಂದಿಗೆ ಒಂದು ಪ್ರೇಮಗೀತೆಯನ್ನು ಹಾಡಿದ್ದಾರೆ ಎಂದು ಹೇಳಲಾಗುತ್ತದೆ. ಶ್ರೀದೇವಿ ಮತ್ತು ರಜನಿಕಾಂತ್ ಅನೇಕ ತಮಿಳು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ. ಪ್ರೇಕ್ಷಕರಿಗೂ ಅವರ ಕೆಮಿಸ್ಟ್ರಿ ಇಷ್ಟವಾಯಿತು. ಇವರಿಬ್ಬರು ಸ್ಕ್ರೀನ್ ಮೇಲೆ ಒಂದಾದರೆ ಥಿಯೇಟರ್ ಗಿಜಿಗುಡುತ್ತಿತ್ತು. ಶ್ರೀದೇವಿ ಕೇವಲ 13 ವರ್ಷದವರಿದ್ದಾಗ ರಜನಿಕಾಂತ್ ಜೊತೆ ಬಾಂಧವ್ಯ ಬೆಳೆಸಿಕೊಂಡರು ಎನ್ನಲಾಗಿದೆ. ರಜನಿಯ ಮೌನ ಪ್ರೇಮ. ಶ್ರೀದೇವಿ 1976ರಲ್ಲಿ ಮೂಂಡ್ರು ಮುಡಿಚು ಎಂಬ ತಮಿಳು ಚಿತ್ರದ ಮೂಲಕ ಕಾಲಿವುಡ್ಗೆ ಪಾದಾರ್ಪಣೆ ಮಾಡಿದರು. ಕೆ. ಬಾಲಚಂದರ್ ಇದರ ನಿರ್ದೇಶಕರು. ತಿರುವು ಏನೆಂದರೆ ಈ ಚಿತ್ರದಲ್ಲಿ ಶ್ರೀದೇವಿ ರಜನಿಕಾಂತ್ ಅವರ ಮಲತಾಯಿಯಾಗಿ ನಟಿಸಿದ್ದಾರೆ. ಶ್ರೀದೇವಿ ಅವನಿಗಿಂತ ತುಂಬಾ ಚಿಕ್ಕವನಾಗಿದ್ದರು. ಆ ಪಾತ್ರವನ್ನು ನಾನೇ ಮಾಡಬೇಕಾಗಿತ್ತು. ಸೆಟ್ಗಳಲ್ಲಿ ಅವರಿಬ್ಬರ ನಡುವಿನ ಸಂವಹನವು ತುಂಬಾ ಆಳವಾದದ್ದಾಗಿತ್ತು. ಅಲ್ಲದೆ ಶ್ರೀದೇವಿ ಚಿಕ್ಕವಳಿದ್ದಾಗ ರಜನಿ ತುಂಬಾ ಕಾಳಜಿ ವಹಿಸುತ್ತಿದ್ದರು. ಇದು ಅವರ ನಡುವಿನ ಬಾಂಧವ್ಯಕ್ಕೆ ದಾರಿ ಮಾಡಿಕೊಟ್ಟಿತು. ಒಟ್ಟಿಗೆ ಕೆಲಸ ಮಾಡುವಾಗ ರಜನಿಕಾಂತ್ ಶ್ರೀದೇವಿ ಬಗ್ಗೆ ಪ್ರೀತಿ ಬೆಳೆಸಿಕೊಂಡರು ಎಂದು ವರದಿಯಾಗಿದೆ. ಅವನು ಅವನಿಗಿಂತ ತುಂಬಾ ಚಿಕ್ಕವನಾಗಿದ್ದರಿಂದ ತುಂಬಾ ಕಾಳಜಿ ತೋರಿಸುತ್ತಿದ್ದರಂತೆ. ಶ್ರೀದೇವಿಗೆ ರಜನಿಕಾಂತ್ ಅವರ ತಾಯಿ ಜೊತೆ ನಿಕಟ ಸಂಬಂಧವಿತ್ತು. ಇದು ಅವರ ನಡುವಿನ ಬಾಂಧವ್ಯವನ್ನು ತೆರೆಯ ಹೊರಗೆಯೂ ಬೆಳೆಸಲು ಕಾರಣವಾಗಿದೆ. ಶ್ರೀದೇವಿಯೊಂದಿಗಿನ ವೃತ್ತಿಪರ ಸಂಬಂಧ ಯಶಸ್ವಿಯಾದ ನಂತರ ರಜನಿಕಾಂತ್ ಅವರನ್ನು ಪ್ರೀತಿಸುತ್ತಿದ್ದರು ಎಂಬ ವರದಿಗಳು ಆ ಸಮಯದಲ್ಲಿ ಇದ್ದವು. ಆದರೆ ಅವರು ಅದನ್ನು ವ್ಯಕ್ತಪಡಿಸಲು ತುಂಬಾ ಹೆದರುತ್ತಿದ್ದರು. ಅದರಿಂದ ಆಗುವ ಪರಿಣಾಮಗಳಿಗೆ ಹೆದರಿ ಹಿಂಜರಿದರು ಎಂಬ ಮಾತು ಕೇಳಿಬಂದಿತ್ತು. ಶ್ರೀದೇವಿಯ ಮೇಲಿನ ಪ್ರೀತಿಯ ಹೊರತಾಗಿಯೂ ರಜನಿಗೆ ಅವರ ಮೇಲಿನ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಸಾಧ್ಯವಾಗಲಿಲ್ಲ. ಅವರು ಧೈರ್ಯ ಮಾಡಿದರೂ ಸಹ ಕೆ. ಬಾಲಚಂದರ್ ಹೇಳಿದ ವಿವರಗಳ ಪ್ರಕಾರ ಒಂದು ಸಂದರ್ಭದಲ್ಲಿ ರಜನಿಕಾಂತ್ ತಮ್ಮ ಪ್ರೀತಿಯನ್ನು ಬಹಿರಂಗಪಡಿಸಲು ಧೈರ್ಯ ಮಾಡಿದರು. ಅವನು ಶ್ರೀದೇವಿಯ ಬಳಿಗೆ ಹೋಗಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಬಯಸಿದ್ದನು. ಆದರೆ ಅವರು ಮನೆಗೆ ಹೋದ ತಕ್ಷಣ ದೀಪಗಳು ಆರಿದವು. ಇದನ್ನು ಅಶುಭವೆಂದು ಪರಿಗಣಿಸಿ ರಜನಿ ತಮ್ಮ ಪ್ರಯತ್ನವನ್ನು ಕೈಬಿಟ್ಟರು. ಅವರು ಶ್ರೀದೇವಿಗೆ ಒಂದೇ ಒಂದು ಮಾತನ್ನು ಹೇಳದೆ ಹಿಂತಿರುಗಿದರು. ಅದಾದ ನಂತರ ಅವನು ಎಂದಿಗೂ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಪ್ರಯತ್ನಿಸಲಿಲ್ಲ. ಪರಿಣಾಮವಾಗಿ ಅವರ ನಡುವಿನ ಸಂಬಂಧವು ಸ್ನೇಹಕ್ಕೆ ಸೀಮಿತವಾಗಿತ್ತು. ಶ್ರೀದೇವಿ ನಿರ್ಮಾಪಕ ಬೋನಿ ಕಪೂರ್ ಅವರನ್ನು ವಿವಾಹವಾದರು. ತಮ್ಮ ಜೀವನವನ್ನು ಮುಂದುವರೆಸಿದರು. ಅವರು ದಕ್ಷಿಣ ಭಾರತ ಮತ್ತು ಬಾಲಿವುಡ್ನಲ್ಲಿ ಮಿಂಚುವುದನ್ನು ಮುಂದುವರೆಸಿದರು. ಹೀಗಾಗಿ ಅದು ಚಲನಚಿತ್ರೋದ್ಯಮದ ಮೇಲೆ ತನ್ನ ಛಾಪನ್ನು ಬಿಟ್ಟಿತು. ಅವರು ಕೊನೆಯವರೆಗೂ ರಜನಿಕಾಂತ್ ಅವರೊಂದಿಗೆ ಉತ್ತಮ ಸಂಬಂಧವನ್ನು ಉಳಿಸಿಕೊಂಡರು. ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ರಜನಿಕಾಂತ್ ಮತ್ತು ಶ್ರೀದೇವಿ ಜೋಡಿ ಎದ್ದು ಕಾಣುತ್ತದೆ ಎಂದು ಸಿನಿಮಾ ವಿಶ್ಲೇಷಕರು ಹೇಳುತ್ತಾರೆ. ನಿಜ ಜೀವನದಲ್ಲಿ ಅವರ ನಡುವೆ ಪ್ರಣಯ ಅರಳಲು ಯಾವುದೇ ಅವಕಾಶವಿಲ್ಲದಿದ್ದರೂ ಅವರ ಆನ್ ಸ್ಕ್ರೀನ್ ಜೋಡಿ ಅಭಿಮಾನಿಗಳನ್ನು ರೋಮಾಂಚನಗೊಳಿಸಿತು. ರಜನಿ ಹಾಗೂ ಶ್ರೀದೇವಿ ಅವರ ಸ್ನೇಹ ತುಂಬಾ ಚೆನ್ನಾಗಿತ್ತು. ಅವರಿಬ್ಬರು ತುಂಬಾ ಕ್ಲೋಸ್ ಆಗಿಯೇ ಇದ್ದರು. ತುಂಬಾ ಉತ್ತಮ ಒಡನಾಟವನ್ನು ಇಟ್ಟುಕೊಂಡಿದ್ದರು.